ಸ್ನೇಹಿತರೆ ನಮಸ್ಕಾರ. ಶ್ರೀಮದ್ ಭಗವದ್ಗೀತೆಯ 15ನೇ ಅಧ್ಯಾಯದ ಕೊನೆಯ 20ನೆಯ ಶ್ಲೋಕಕ್ಕೆ ನಿಮಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ಬುದ್ಧ್ವಾ ಬುದ್ಧಿಮಾನನ್ಸ್ ಯಾತ್ಕೃತ ಕೃತ್ಯಶ್ಚ ಭಾರತ. ಶ್ರೀಕೃಷ್ಣ ಅರ್ಜುನನಿಗೆ ಆತ್ಮದ ಸ್ವರೂಪ, ಈ ದೇಹ ಮತ್ತು ಆತ್ಮ ಇವುಗಳ ಸಂಬಂಧ, ಆತ್ಮ ಮತ್ತು ಪರಮಾತ್ಮ, ಯಾವಾಗ ಆತ್ಮ ಪರಮಾತ್ಮನ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ, ಈ ಎಲ್ಲ ವಿವರಣೆಯನ್ನು ತಿಳಿಸಿದ ಮೇಲೆ ಈ ಜ್ಞಾನದ ಮಹತ್ವವನ್ನು ಕೊನೆಯದಾಗಿ ಹೇಳುವಂಥದ್ದು. ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಎಲೈ ನಿಷ್ಪಾಪನಾದ ಅರ್ಜುನ, ಹೀಗೆ ಈ ಅತಿ ರಹಸ್ಯಮಯವಾದ ಗೌಪ್ಯವಾದ ಶಾಸ್ತ್ರವನ್ನು ನಾನು ನಿನಗೆ ಹೇಳಿದೆನು. ಇದನ್ನು ತತ್ವಶಃ ತಿಳಿದ ಮನುಷ್ಯನು ಜ್ಞಾನಿಯು ಕೃತಾರ್ಥನೂ ಆಗುತ್ತಾನೆ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಸೊ ಇದು ಎಷ್ಟು ಗೌಪ್ಯವಾದಂತಹ ರಹಸ್ಯವಾದಂತಹ ವಿಷಯ, ಇದು ಎಂತಹ ಗುಪ್ತವಾದಂತಹ ಶಾಸ್ತ್ರ, ಇದು ಎಲ್ಲರೂ ಕೂಡ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ನಾನು ನಿನಗೆ ತಿಳಿಸಿ ಹೇಳಿದ್ದೇನೆ. ಇದನ್ನು ತತ್ವಶಃ ತಿಳಿದ ಮನುಷ್ಯ ಆತ ಜ್ಞಾನಿಯೂ ಆಗ್ತಾನೆ, ಕೃತಾರ್ಥನೂ ಆಗ್ತಾನೆ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಸೊ ನಾವು ಇದನ್ನು ತಿಳಿದ್ವಲ್ಲ, ಭಾಳಷ್ಟು ಜನ ಖುಷಿಯಾಗಿ ನಾವು ಕೂಡ ಜ್ಞಾನಿಯಾದೆವು, ನಾವು ಕೂಡ ನಮ್ಮ ಜೀವನವು ಕೂಡ ಕೃತಾರ್ಥ ಆಯಿತು ಅಂತ ಹೇಳಿ ಭಾವಿಸಿಬಿಡಬಹುದು, ಸಂತೋಷ ಆಗಿಬಿಡಬಹುದು. ಸೂಕ್ಷ್ಮವಾಗಿ ನೋಡಿ, ತತ್ವಶಃ ತಿಳಿದ ಮನುಷ್ಯನು ಜ್ಞಾನಿಯಾಗ್ತಾನೆ, ಕೃತಾರ್ಥನಾಗ್ತಾನೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಭಾಳಷ್ಟು ಜನ ಭಗವದ್ಗೀತೆಯನ್ನು ಓದಿದ ಮಾತ್ರಕ್ಕೆ ನಾವು ಕೃತಾರ್ಥರಾಗಿಬಿಡ್ತೇವೆ, ನಾವು ಜ್ಞಾನಿಯಾಗಿಬಿಡ್ತೇವೆ ಅಂತ ತಪ್ಪು ತಿಳ್ಕೊಳ್ತೇವೆ. ಓದಿದ ಮಾತ್ರಕ್ಕೆ ನಾವು ಜ್ಞಾನಿಗಳಾಗೋದಿಲ್ಲ, ನಾವು ಕೃತಾರ್ಥರಾಗೋದಿಲ್ಲ. ತತ್ವಶಃ ತಿಳಿದುಕೊಳ್ಳಬೇಕು, ಇದು ಬಹಳ ಮುಖ್ಯ. 3 ಅಕ್ಷರದ ಪದ ಇರಬಹುದು ಇದು ತತ್ವಶಃ ಅನ್ನುವಂಥದ್ದು, ಆದರೆ ಇದು ಮಾತ್ರ ಮುಖ್ಯ. ಭಗವದ್ಗೀತೆಯನ್ನು 1000 ಬಾರಿ 10,000 ಬಾರಿ ಓದಬಹುದು, ಆದರೆ ತತ್ವಶಃ ತಿಳಿದುಕೊಳ್ಳಿಲ್ಲ ಅಂದರೆ ಉಪಯೋಗ ಇಲ್ಲ. ಹಾಗಿದ್ರೆ ತತ್ವಶಃ ತಿಳಿದುಕೊಳ್ಳೋದು ಹೇಗೆ? ಭಗವದ್ಗೀತೆಯಲ್ಲಿ ಹೇಳಿರುವಂತಹ ಪ್ರತಿಯೊಂದು ವಾಕ್ಯ ಅದು ಅನುಭವಕ್ಕೆ ಬರಬೇಕು. ಹೊರಗಿನಿಂದ ಬರೋದಲ್ಲ, ನಮ್ಮ ಒಳಗಿನಿಂದ ನಮಗೆ ಅನುಭವಕ್ಕೆ ಬರಬೇಕು. ನಾನು ಭಗವದ್ಗೀತೆಯ ಪ್ರಾರಂಭದಲ್ಲಿ ಹೇಳಿದೆ, ನಾವು ಒಬ್ಬರಲ್ಲ, ನಾವು 4. ಒಂದು ಈ ಭೌತಿಕ ಶರೀರ, ಅದನ್ನು ಅರ್ಜುನನಿಗೆ ಹೋಲಿಸಿ, ನಮ್ಮ ಮನಸ್ಸು ಅದನ್ನು ಧೃತರಾಷ್ಟ್ರನಿಗೆ ಹೋಲಿಸಿ, ನಮ್ಮ ಬುದ್ಧಿ ಅದನ್ನು ಸಂಜಯನಿಗೆ ಹೋಲಿಸಿ, ನಮ್ಮೊಳಗೆ ಇರುವಂತಹ ಆತ್ಮ ಅದು ಕೃಷ್ಣ. ಅಂದರೆ ಈ 4 ವ್ಯಕ್ತಿತ್ವಗಳು ನಮ್ಮ ಒಳಗೆ ಇದ್ದಾವೆ. ಧೃತರಾಷ್ಟ್ರನ ಮನಸ್ಸು ಹೇಗೆ ಕೆಲಸ ಮಾಡ್ತಿತ್ತಲ್ಲ, ಹಾಗೇ ನಮ್ಮ ಮನಸ್ಸು ಕೆಲಸ ಮಾಡ್ತಿರುತ್ತೆ. ಸಂಜಯ ಹೇಳುವಂತೆ ಯಾವುದು ಏನು ನಡೀತಾ ಇದೆ ಅಂತ ಹೇಳಿ ತಿಳಿಸಿ ಹೇಳುವಂತಹ ಬುದ್ಧಿ ಆ ಕೆಲಸವನ್ನು ಮಾಡ್ತಾ ಇರುತ್ತೆ. ಅರ್ಜುನ ಯುದ್ಧವನ್ನು ಮಾಡಬೇಕು, ಹಾಗೆ ಈ ನಮ್ಮ ಭೌತಿಕ ಶರೀರ ಪ್ರತಿ ಕ್ಷಣವೂ ಯುದ್ಧವನ್ನು ಮಾಡ್ತಾನೇ ಇರಬೇಕು. ನಾವು ಬದುಕಿಗಾಗಿ, ಈ ಗೊಂದಲಗಳನ್ನು ಎದುರಿಸೋದಕ್ಕಾಗಿ. ಹೋಟೆಲ್ಗೆ ಹೋದಾಗ ನಾನು ಪೊಂಗಲ್ ತಿನ್ನಬೇಕೋ ಇಡ್ಲಿ ವಡ ತಿನ್ನಬೇಕು ಅನ್ನೋ ಕನ್ಫ್ಯೂಷನ್ ಬರುತ್ತಲ್ಲ, ಅದು ಒಂದು ಯುದ್ಧವೇ. ಆವಾಗ ನಾನು ಹೋಟೆಲ್ನಲ್ಲಿ ಏನು ಆರ್ಡ್ರ್ ಮಾಡ್ತೀನಿ ಅಂತ ಹೇಳ್ತೀವಲ್ಲ, ನಮ್ಮ ಮನಸ್ಸಿನಲ್ಲಿ ಒಂದು ಗೊಂದಲದ ಯುದ್ಧ ನಡೆದಾಗ, ಅದಕ್ಕೆ ಒಂದು ತೀರ್ಮಾನ ಬಂದಾಗ, ನಾನು
ಇಡ್ಲಿ ವಡೆ ಆರ್ಡ್ರ್ ಮಾಡಿ, ಅಯ್ಯೋ ಪೊಂಗಲ್ ಆರ್ಡ್ರ್ ಮಾಡಬೇಕಿತ್ತು, ಸುಮ್ಮನೆ ಇಡ್ಲಿ ವಡೆ ಆರ್ಡ್ರ್ ಮಾಡಿಬಿಟ್ಟೆ ಅಂತ ಹೇಳಿ ಅಂದ್ಕೊಂಡು ತಿಂತಾ ಹೋದರೆ ತಿನ್ನೋದು ಇಡ್ಲಿ ವಡೆ, ಮನಸ್ಸಿನಲ್ಲಿ ಇರೋದು ಪೊಂಗಲ್ ತಿನ್ನಬೇಕಿತ್ತು ಅಂತ. ಈ ಗೊಂದಲ ಧೃತರಾಷ್ಟ್ರನ ಸ್ಥಿತಿ. ಯುದ್ಧ ಆಗಬಾರದು, ಆದರೆ ತನ್ನ ಮಕ್ಕಳಿಗೆ ಅಧಿಕಾರ ಬೇಕು. ಧೃತರಾಷ್ಟ್ರನ ಮನಸ್ಸು ಇದೇ ಹೇಳ್ತಾ ಇತ್ತು. ಸೊ ಈ ರೀತಿ ನಾನು ಯಾವ ಪುಸ್ತಕದಲ್ಲೂ ಕೂಡ ನನಗೆ ಸಿಗಲಿಲ್ಲ ಇದು. ನೀವು ಯಾವ ಪುಸ್ತಕವನ್ನು ಓದಿದರೂ ಕೂಡ ಭಗವದ್ಗೀತೆಯ ಬಗ್ಗೆ ಲಕ್ಷಾಂತರ ಪುಸ್ತಕಗಳು ಸಿಗ್ತವೆ. ಯಾವ ಪುಸ್ತಕ ಓದಿದರೂ ಕೂಡ ಈ ದೃಷ್ಟಿಕೋನದಲ್ಲಿ ಎಲ್ಲಿಯೂ ಕೂಡ ವಿವರಣೆ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣ ಅನ್ನುವಂಥದ್ದು ನಮ್ಮ ಒಳಗೆ ಇರುವಂಥದ್ದು ಕೃಷ್ಣ ಪ್ರಜ್ಞೆ. ಈ ಭಗವದ್ಗೀತೆಯನ್ನು ಸೂಕ್ಷ್ಮವಾಗಿ ಓದಿದಾಗ ಅದು ಅರ್ಥ ಆಗುತ್ತೆ. ಇದು ನನ್ನ ಅನುಭವ. ಹಾಗಾಗಿ ನನ್ನ ಹೆಂಡತಿ ನನಗೆ ಒಂದು ಸಾರಿ ಹೇಳಿದ್ಲು, ಯಾವ ಪುಸ್ತಕದಲ್ಲೂ ಇಲ್ಲದೇ ಇರುವಂಥದ್ದು ಈ ಕೆಲವೊಂದು ಪಾಯಿಂಟ್ಸ್ ನನಗೆ ಅನ್ನಿಸ್ತಾ ಇದ್ದಾವೆ, ಎಲ್ಲಾದರೂ ಒಂದು ಕಡೆ ಇದನ್ನು ರೆಕಾರ್ಡ್ ಮಾಡು ಅಂತ. ಅದಕ್ಕಾಗಿ ನಾನು ಇದೊಂದು ಯೂಟ್ಯೂಬ್ ಮೂಲಕ ನನ್ನ ಅನುಭವವನ್ನು ಹಂಚಿಕೊಳ್ಬೇಕು ಅಂತ ಹೇಳಲಿಕ್ಕೆ ಶುರು ಮಾಡಿದ್ದು. ಸೊ ಇದನ್ನು ತತ್ವಶಃ ತಿಳಿದ ಜ್ಞಾನಿ ಮನುಷ್ಯ ಜ್ಞಾನಿಯಾಗ್ತಾನೆ, ಕೃತಾರ್ಥನಾಗ್ತಾನೆ. ಹಾಗಿದ್ದರೆ ತತ್ವಶಃ ತಿಳಿಯುವಂತಹ ಪ್ರಯತ್ನವನ್ನು ಮಾಡಿ, ತತ್ವಶಃ ತಿಳಿಯೋದಕ್ಕೆ ಇರುವಂತಹ ಏಕೈಕ ಮಾರ್ಗ ಅಂದರೆ ನನ್ನ ಅನುಭವದಲ್ಲಿ ಅದು ಧ್ಯಾನ. ನಮ್ಮೊಳಗೆ ನಾವೇ ಹೋಗಬೇಕು, ನಮ್ಮೊಳಗೆ ಹುಟ್ಟುವಂತಹ ಅನುಭವಗಳನ್ನು ನಾವು ತಂದುಕೊಳ್ಳಬೇಕು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಪುರುಷೋತ್ತಮ ನಾಮ ಯೋಗೋ ನಾಮ ಪಂಚದಶೋಧ್ಯಾಯ. ನಾಳೆ ಭೇಟಿಯಾಗೋಣ. ನಮಸ್ಕಾರ.